ಮಾಡ್ದಂತ ನಾನ ನಿನ್ ತಲೆಗೆ ನೀರು ಹಾಕಿನಿ, ಮತ್ತೆ ಮಾಡ್ತೀಯ ಯಪ್ಪ? ನೆಗಡಿ ಆದಿತ್ತು, ಬೇಡಪ್ಪ. ಈಗ ಊರ್ ದೇವ್ರಿಗೆ ನೈವೇದ್ಯ ಕೊಟ್ಟು ಬಾ ಹೋಗು. ಸ್ವಾಮಿಗಳು ಬಂದು ಆದ ಕೂಡಲೇ ನಿನಗೂ ಊಟ ಕೊಡ್ತೀನಿ. ಈ ಹುಡುಗ ಯಾಕೋ ಈಗೀಗ ಒಂದೊಂದ್ ತರಾನೇ ಮಾಡ್ತದ. ಇವನ ನಡವಳಿಕೆನೇ ನನಗೆ ತಿಳಿವಲ್ದು. ಎಲ್ಲ ಆ ದೇವ್ರಿಚ್ಛ. ನಮ್ಮ ಹಣೆ ಬಾರ್ದಾಗ ಏನದು ಯಾರಿಗ್ ಗೊತ್ತು? ಅವ್ವ, ಸಿದ್ದಣ್ಣ 3 ಬೆಳ್ಳಿ ರೂಪಾಯಿ ತಗೊಂಡು ಕಟ್ಟಿ ಮೇಲಿಂದ ಜಿಗುದು ಗಿರಿಮಲ್ಲನ ಬಸ್ ಹತ್ತಿ ಹೋದ್ನಂತ. ಹೋದ್ನಂತ? ಎಲ್ಲಿ ಹೋದ್ನಂತ? ಸುಳ್ಳಿದು. ನಾನು ಬಿಟ್ಟು ನನ್ನ ಮಗ ಎಲ್ಲಿ ಹೋಗುದಿಲ್ಲ. ಇಲ್ಲೇ ಕುಂಬಾರ ಗುರು, ಅಣ್ಣಾರಾಯ, ಸಿದ್ದರಾಮ, ತೋಟಿವ ಯಾರ ಮನೆಗೆ ಓದಾಕ್ ಹೋಗಿರ್ಬೇಕು ನೋಡ್ರಿ. ಎಲ್ಲಿ ಹೋಗ್ಯಾನ ನೋಡ್ರಿ ನನ್ನ ಮಗ. ಸಿದ್ಕೊಂಡ ಎಲ್ಲಿ ಹೋದೆ ಯಪ್ಪ? ಪ್ರಕೃತಿಯ ವೈಚಿತ್ರ್ಯವನ್ನು ಬಲ್ಲವರು ಯಾರು? ಧೋ ಎಂದು ಸುರಿಯುವ ಮಳೆ. 3 ದಿನವಾದರೂ ಹುಡುಗ ಸನ್ಯಾಸಿ ಮಠದಿಂದ ಹೊರಗೆ ಬರಲೇ ಇಲ್ಲ. ಸ್ವಾಮಿಗಳೇ ಅಲ್ಲಿಗೆ ಬಂದರು. ಸಂಸಾರಿಕರ ಮನೆಯಿಂದ ಉಟ್ಟುಕೊಂಡು ಬಂದ ಬಟ್ಟೆಗಳನ್ನು ಕಳಚಿದರು. ಬಿಳಿಯ ಬಟ್ಟೆ ತೊಡಿಸಿದರು. ಸಿದ್ಧಗೊಂಡ ಸಿದ್ದೇಶ್ವರನಾದ. ಮೇಲಗಿರಿ ಎಂಬಾತ ಸಿದ್ಧಗೊಂಡನ ಬಟ್ಟೆಗಳನ್ನು ಅವನ ತಾಯಿಗೆ ತಂದು ಕೊಟ್ಟಾಗ ಆ ತಾಯಿಯ ದುಃಖ, ಸಂಕಟ, ಆಕೆಯ ಕಣ್ಣೀರು ಕಲ್ಲನ್ನೂ ಕರಗಿಸುವಂತಿತ್ತು. ಬಾರೋ ಮೇಲ್ಗಿರಿ, ನನ್ನ ಮಗನ ಏನಾರ ನೋಡಿ. ಏನೋ ಇದು ನಿನ್ ಕೈಯಂದು? ಇವು ಅಪ್ಪಗಳ ಬಟ್ಟೆ. ಅಪ್ಪಗಳ ಬಟ್ಟೆ ಅಲ್ಲ, ಇವು ನನ್ನ ಮಗನ ಬಟ್ಟೆ. ಅವತ್ತು ನನ್ನ ಮಗ ಮನೆ ಬಿಟ್ಟು ಹೋಗಾಗ ಇದೇ ಅಂಗಿ ಹಾಕೊಂಡಿದ್ದ. ಈಗ ನೋಡಿಲಿ, ಕಿಸೆದಾಗ 3 ಬೆಳ್ಳಿ ರೂಪಾಯಿ ಹಂಗ ಅದಾವು. ಹೇಳಿ ಮೇಲ್ಗಿರಿ, ನನ್ನ ಮಗನಿಗೆ ಏನಾತು? ನನ್ನ ಮಗ ಎಲ್ಲಿ ಹೋದ ಮೇಲ್ಗಿರಿ? ನನ್ನ ಮಗ ಎಲ್ಲಿ ಹೋದ? ಅಯ್ಯೋ ಶಿವನೇ, ಏನಾಗಬಾರ್ದಂತ ದಿನ ದೇವ್ರಿಗೆ ಬೇಡ್ಕೊತೀನಿ. ಅದೇ ಆಯ್ತಲ್ಲ ಶಿವನೇ, ಅದೇ ಆಯ್ತು. ಸಮಾಧಾನ ಮಾಡ್ಕೊ. ನಾಳೆ ಬಿಚ್ಚರ್ಕಿ ಬಸಪ್ಪನ ಕರ್ಕೊಂಡು ಕರಡಿಯವ್ರ ತೋಟಕ್ಕೆ ಹೋಗೋಣ. ಅಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಭೇಟಿ ಆಗೋಣ ಅಂತ. ನಮ್ಮ ಮಗನ ಭಿಕ್ಷಾ ಬೇಡೋಣ. ಮೊದಲು ನನ್ನಲ್ಲಿ ಕರ್ಕೊಂಡು ಹೋಗ್ರಿ. ನಾವು ಕಾಲ ಮೇಲೆ ಬಿದ್ದು ಬೇಡ್ಕೋತೀನಿ. ನನ್ನ ಮಗನ ಉಡ್ಯಾಗ ಹಾಕಿಸ್ಕೊಂಡು ಬರ್ತೀನಿ. ನನಗೆ ನನ್ನ ಮಗ ಬೇಕ್ರಿ, ನನ್ನ ಮಗ ಬೇಕು. ಯಾಕೋ ಶಿವನೇ, ನೀ ಹಿಂಗ ಮಾಡ್ತಿ? ಕೊಡ್ತಿ ಯಾಕೋ? ಕೊಟ್ಟು ಕಸಗೋತಿ ಯಾಕೋ ಶಿವನೇ? ಏನಿದು ನಿನ್ನ ಆಟ? ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರುವಾಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ? ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ, ಉರುಳಿಸಿ ದಾಳ, ನಡೆಸಿದಿ ಹೇಳೋ
ಅಪ್ಪಾರ ನಿಮ್ಮನ್ನು ನೋಡಕ್ಕೆ ಬಿಜ್ಜರ್ಗಿಂದ ಸಿದ್ದೇಶ್ವರನ ಅಪ್ಪಾವ ಬಂದಾರ್ರಿ. ನದಿ ಬಂದು ಸಮುದ್ರ ಸೇರಿ ಆಯ್ತು. ಈಗ ಅದನ್ನೆಲ್ಲಿ ಹುಡುಕ್ತಾರಂತ ಗೊತ್ತಾಗ್ಲಿಲ್ರಿ. ಕಳಿಸ್ರವ್ರನ್ನ ಒಳಗೆ. ಬರ್ರಿ ಒಳಗೆ ಕರೆಯತ್ತ. ಯಪ್ಪ ನಾ ಉಳಿ ಒಡ್ಡಿ ನನ್ನ ಮಗನ ಭಿಕ್ಷೆ ಬೇಡಾಕ ಬಂದೀನ್ರಿ ಅಪ್ಪ. ನನ್ನ ಜೋಡಿ ನನ್ನ ಮಗನ ಕಳಿಸಿಕೊಡ್ರಿ ಅಪ್ಪ. ನನ್ನ ಜೋಡಿ ನನ್ನ ಮಗನ ಕಳಿಸ್ರಿ ಅಪ್ಪ. ನನಗ ಈಗ ಸಂತಾನು ನೋಡಕ್ ಆಗಲ್ದು, ಮಂದಿ ಮಾತಾಡೋದು ಕೇಳಕ್ ಆಗಲ್ದು. ನೀವ ಇದಕ್ಕೊಂದು ದಾರಿ ತೋರಿಸ್ರಿ ಅಪ್ಪ. ಮಂದಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ಮಾತಾಡಿದವ್ರು ನಾಳೆ ಬಂದು ತಲೆ ತಗ್ಗಿಸ್ಕೊಂಡು ನಿಂದಿರ್ತಾರೆ. ನನಗ ಈ ತಾಯಿ ಸಂಕಟ ಅರ್ಥಕ್ಕದ. ಆದ್ರೆ ನಾ ಸಮುದ್ರಕ್ಕೆ ಹೆಂಗೆ ಒಟ್ಟು ಕಟ್ಲಿ? ಇವ ಸಮುದ್ರ ಇದ್ದಂಗ, ನೀ ತಗೊಂಡು ಹೋದ್ರೂ ಒಟ್ಟು ಕಟ್ಟಿ ನಿಲ್ಸಾಕ ಬರೋದಿಲ್ಲ. ಅದು ಮತ್ತೊಂದು ಕಡೆ ಹರಿದು ಹೋಗುವುದ ತಿಳ್ಕೊ. ಇವ ಸಾಮಾನ್ಯ ಮನುಷ್ಯ ಇಲ್ಲ. ಯಪ್ಪ ನೀವು ಏನು ಹೇಳಿದ್ರು ನನ್ನ ತಲೆ ಹೋಗುದಿಲ್ಲ. ನನಗೆ ನನ್ನ ಮಗ ಬೇಕ್ರಿ ಅಪ್ಪ. ನನಗೆ ನನ್ನ ಮಗ ಬೇಕ್ರಿ ಅಪ್ಪ. ನನಗೆ ನನ್ನ ಮಗ ಬೇಕ್ರಿ. ತಾಯಿ, ಇವತ್ತು ನೀ ದೊಡ್ಡ ಮನಸ್ಸು ಮಾಡಿದ ನಿಮ್ಮೂರ ಕೀರ್ತಿ ಬೆಳಗ್ತದ. ನಮ್ಮನೆ ದೀಪ ನಮಗೆ ಮಾತ್ರ ಬೆಳಕು ಕೊಟ್ರ ನೀ ಹೆತ್ತ ಮಗ ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನ. ಇವತ್ತ ನೀ ಬಿಟ್ಟು ಹೋದ್ರ ಅದು ಬೆಟ್ಟ ಆಗ್ತದ. ಈ ನಾಡಿಗಾಗಿ ನಿನ್ನ ಮಗನ್ನ ತ್ಯಾಗ ಮಾಡವ್ವ. ನಿನ್ನ ಸಂಕಟ ಆ ದೇವರು ದೂರ ಮಾಡ್ತಾನ ತಾಯಿ. ನೀ ಮರಗಬೇಡ. ಹ್ಯಾಂಗ ಸುಮ್ಮ ಹೋಗ್ಲೋ ಯಪ್ಪ? ನನ್ನ ಕರಳು ಕುಡಿ ಕತ್ತರಿಸಿ ಇಟ್ಟು ಸುಮ್ಮ ಹೋಗಂದ್ರ ನಾ ಹ್ಯಾಂಗ ಹೋಗ್ಲಿ? ಸಿದ್ದಣ್ಣ ನೀ ಬರುದಿಲ್ಲೇನೋ ನನ್ನ ಜೋಡಿ? ಬಾರು ಸಿದ್ದಣ್ಣ, ಬಾರು ಕಂದ, ಬಾರು ಮಗನ ಮನೆಗೆ ಹೋಗೋಣ. ಬಾರು ಮಗನೇ, ಬಾರು ಕಂದ. ನಮಸ್ಕಾರ ರೀ. ನಾವು ಆಶ್ರಮದಿಂದ ಬಂದೇವ್ರಿ. ವಿದೇಶದಲ್ಲಿರೋ ಸಿದ್ದೇಶ್ವರ ಸ್ವಾಮಿಗಳ ಭಕ್ತರು ಅವರ ಪ್ರವಚನ ಕೇಳಬೇಕಂತ ಹೇಳಿ ವಿದೇಶಕ್ಕೆ ಕರ್ಸ್ಕೊಳ್ಲಿಕ್ಕತ್ತಾರ. ಅದರ ಸಂಬಂಧ ಪಾಸ್ಪೋರ್ಟ್ ಮಾಡ್ಸ್ಲಿಕ್ಕಂತ ಬಂದಿದ್ದೇವ್ರಿ. ಆಧಾರ್ ಕಾರ್ಡ್ ಐತೇನ್ರಿ? ಇಲ್ರಿ. ಬ್ಯಾಂಕ್ ಪಾಸ್ಬುಕ್ ಐತೇನ್ರಿ? ಇಲ್ರಿ. ಏನ್ ಕೇಳಿದ್ರು ಇಲ್ಲತ್ರಿ ಅಲ್ರಿ, ಕೊಡಕ್ ಬರುದಿಲ್ರಿ. ಆಯ್ತು. ಏನದು? ಗುಡ್ ಮಾರ್ನಿಂಗ್ ಸರ್. ಇವರು ಸಿದ್ದೇಶ್ವರ ಸ್ವಾಮಿ ಆಶ್ರಮದಿಂದ ಬಂದಾರ್ರಿ. ಪಾಸ್ಪೋರ್ಟ್ ಸಲಕ್ ಬಂದಿದ್ರು. ಅವ್ರ ಕಡೆ ಆಧಾರ್ ಕಾರ್ಡ್ನು ಇಲ್ಲ, ರೇಷನ್ ಕಾರ್ಡ್ನು ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ ಅಂತಂದ್ರ ನಾವ್ ಹೆಂಗ್ ಕೊಡಕ್ ಹಾಕದ್ರಿ? ಕೊಡೋದಿಲ್ಲ ಅಂತ ಹೇಳಿ ಕಳಿಸಿ ನೋಡ್ರಿ ಸರ್. ಎಂತ ತಪ್ಪು ಮಾಡಿದ್ರಿ ನೀವು? ಹೌದು, ಅವರಿಗೆ ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಪಾಸ್ಬುಕ್ ಇಲ್ಲ, ನಿಜ. ಈ ಕರ್ನಾಟಕನೇ ಅವರಿಗೊಂದು ಆಧಾರ್ ಕಾರ್ಡು. ಇಲ್ಲಿಯ ನಿಸರ್ಗ ಸೌಂದರ್ಯವೇ ಅವರ ಸಂಪತ್ತು. ಅವರಿಗೆ ಯಾಕ್ರಿ ಬ್ಯಾಂಕ್ ಪಾಸ್ಬುಕ್ಕು? ಇಡೀ ಧಾರ್ಮಿಕ ಜಗತ್ತಿಗೆ ಮಾದರಿಯಾದ ಆ ಜೇಬಿಲ್ಲದ ಸಂತನ ಬಗ್ಗೆ ನಿಮಗೇನ್ರಿ ಗೊತ್ತದ? ಸರ್ಕಾರ ಕೊಟ್ಟ ಪದ್ಮಶ್ರೀ ಪ್ರಶಸ್ತಿಯನ್ನು ನಯವಾಗಿ ತಿರಸ್ಕರಿಸಿದವರು, ಆಶ್ರಮಕ್ಕೆ ಬಂದ ಕೋಟಿ ಕೋಟಿ ಅನುದಾನವನ್ನು ಹಿಂತಿರುಗಿಸಿದವರು. ಈ ಭೂಮಿ ಮ್ಯಾಲ ಅವರಂಥ ವ್ಯಕ್ತಿನ ನಾ ಬ್ಯಾರೆ ಎಲ್ಲೂ ನೋಡಿಲ್ಲ.